ಕಮಲಾಪುರ ಪಟ್ಟಣದ ತಹಸೀಲ್ದಾರರಾದ ಮೊಹಮ್ಮದ್ ಮುಹಸಿನ್ ಅವರು ಪ್ರಜಾಪ್ರಭುತ್ವ ಉತ್ಸವದ ಬಗ್ಗೆ ವಿಶೇಷ ಸಭೆಯನ್ನ ನಡೆಸಿದ್ರು. ಈ ಸಭೆಯ ಬಗ್ಗೆ ವಿಶೇಷ ಮಾಹಿತಿಯನ್ನ ನಮ್ಮ RJ32 ಕನ್ನಡ ವಾಹಿನಿಯ ಜೊತೆ ಹಂಚಿಕೊಂಡಿದ್ದಾರೆ. ಕಮಲಾಪುರದಲ್ಲಿ ಆಚರಣೆ ಮಾಡಲಿರುವ ಪ್ರಜಾಪ್ರಭುತ್ವ ಉತ್ಸವದ ಬಗ್ಗೆ ತಹಶೀಲ್ದಾರರು ಸಭೆ ನಂತರ ನಮ್ಮ RJ32 ನ್ಯೂಸ್ ಕನ್ನಡ ಜೊತೆ ಮಾತನಾಡಿ ಉತ್ಸವದ ಬಗ್ಗೆ ತಿಳಿಸಿದರು. ಇವತ್ತು ನಾವು ಪೂರ್ವಭಾವಿ ಸಭೆ ಕರೆದಿದ್ದೀವಿ. 15 ಸೆಪ್ಟೆಂಬರ್ ಮಾನವ ಸರಪಳಿ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಯುಕ್ತ ನಾವೇನು ಮಾಡ್ತಾ ಇದ್ದೀವಿ. ಮಾನವ ಸರಪಳಿ ಬಸವ ಕಲ್ಯಾಣ ಅನುಭವ ಮಂಟಪದಿಂದ ಚಾಮರಾಜನಗರವರೆಗೂ ನಮ್ಮ ಕಲಬುರಗಿ ಡಿಸ್ಟಿಕ್ ಕಮಲಾಪುರ ತಾಲೂಕಿನ ಕಿನ್ನಿ ಸಡಕ್ ಬಾರ್ಡರಿಂದ ನಮಗೆ ಗಂಗನಮಡಿ ಕ್ರಾಸ್ ತನಕ ಬರುತ್ತೆ. ಇದು ಸುಮಾರು 28 ಕಿಲೋಮೀಟರ್ಸ್ ಸ್ಟ್ರೆಚ್ ಆಗುತ್ತೆ. ಈ 28 ಕಿಲೋಮೀಟರ್ ಸ್ಟ್ರೆಚ್ ಇಲ್ಲಿ ನಾವೆಲ್ಲ ಮಾನವ ಸರಪಳಿ ಮಾಡಿ ಹ್ಯೂಮನ್ ಚೈನ್ ಫಾರ್ಮ್ ಮಾಡಬೇಕಾಗುತ್ತೆ. ಮತ್ತು ನಾವು ಇವತ್ತೆಲ್ಲ ಪಂಚಾಯತ್ ಕನ್ಸರ್ನ್ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಊರಿನ ಮುಖಂಡರು, ತಾಲೂಕಾ ಆಫೀಸರ್ಸ್, ನಾವು ಇದಕ್ಕೆ ಸೆಕ್ಟರ್ ಆಫೀಸರ್ಸ್ ಮತ್ತು ರೂಟ್ ಆಫೀಸರ್ಸ್ ಆಲ್ರೆಡಿ ನೇಮಕ ಮಾಡಿದ್ದೀವಿ ಡಿಸ್ಟ್ರಿಕ್ಟ್ ಆಫೀಸ್ ಕಡೆಯಿಂದ. ಇದು ಸಮಾಜ ಕಲ್ಯಾಣ ಇಲಾಖೆ ಮತ್ತು RDPI ಇಲಾಖೆ ವತಿಯಿಂದ ಆಗ್ತಾ ಇದೆ. ನಮ್ಮ ಕಂದಾಯ ಇಲಾಖೆ ಎಲ್ಲ ಇಲಾಖೆಯಲ್ಲಿ ಇದು ಸೇರಿಸಬೇಕಾಗುತ್ತೆ. ಮತ್ತು ನಾವು ಪ್ರತಿ 1 ಕಿಲೋಮೀಟರ್ಗೆ ಒಂದು BA ಹಾಗೂ PDO ರೂಟ್ ಆಫೀಸರ್ ಅಂತ ನೇಮಕ ಮಾಡಿದ್ದೀವಿ. ಮತ್ತು ಪ್ರತಿ 5-6 ಕಿಲೋಮೀಟರ್ಗೆ ಒಬ್ಬ ಸೆಕ್ಟರ್ ಆಫೀಸರ್ ಅಂತ ನೇಮಕ ಮಾಡಿದ್ದೀವಿ. ಅವರಿಗೆಲ್ಲ ಪ್ರತಿ 1 ಕಿಲೋಮೀಟರ್ಗೆ ನಾವು ಮಾರ್ಕ್ ಮಾಡ್ತಾ ಇದ್ದೀವಿ. ಅವರಿಗೆಲ್ಲ ಅಲ್ಲಿ ಜನ ಮೊಬೈಲೈಸೇಷನ್ ಮಾಡೋದು, ಜನ ಸೇಫ್ಟಿಗೋಸ್ಕರ ಪೊಲೀಸರು ಎಲ್ಲ ಟ್ರಾಫಿಕ್ ಸೂಕ್ತ ಕ್ರಮ ತಗೋತಾರೆ. ಮತ್ತು ಇದಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ನು ಸಹ ಬೇಕಾಗುತ್ತೆ. ಆಂಬ್ಯುಲೆನ್ಸ್ ಮತ್ತು ಸ್ವಲ್ಪ ಜಾಗ ಬಿಟ್ಟು ಹೆಲ್ತ್ ಕ್ಯಾಂಪ್ಸ್, ಎಮರ್ಜೆನ್ಸಿ ಯಾವುದಾದ್ರು ಮೆಡಿಕಲ್ ಎಮರ್ಜೆನ್ಸಿ ಇತ್ತಂದರೆ ಅಟೆಂಡ್ ಮಾಡಬೇಕಾಗುತ್ತೆ. ಇದೆಲ್ಲ 50 ಅಧಿಕಾರಿಗಳಿಗೆ ತರಿಸಿದ್ದೀವಿ. ಮತ್ತು ಇದರಲ್ಲಿ ಇಂಪಾರ್ಟೆಂಟ್ ಇರುವ ಶಾಲಾ ಮಕ್ಕಳಿಗೆ 8, 9ನೇ, 10ನೇ ಮತ್ತು PU ಕಾಲೇಜ್, ಡಿಗ್ರಿ ಕಾಲೇಜ್ ಎಲ್ಲ ಮಕ್ಕಳು ಇದರಲ್ಲಿ ಭಾಗಿಯಾಗಬೇಕಂತ ನಾವು BA ಅವರಿಗೆ ಮತ್ತು ಪ್ರಿನ್ಸಿಪಲ್ HMಗಳು ಕರೆದಿದ್ದೀವಿ. ಅವರಿಗೂ ತಿಳಿಸಿದ್ದೀವಿ. ಸೊ ಇದರಲ್ಲಿ ಒಂದೇ ಒಂದು ಮನವಿ ಏನಿದೆ ಅಂದ್ರೆ, ಇದು ಪ್ರಜಾಪ್ರಭುತ್ವ ಅಂದ್ರೆ ಜನ ಪಾತ್ರ ಬಹಳ ಮುಖ್ಯ ಇರುತ್ತೆ. ಅದೇ ರೀತಿ ಈ ಮಾನವ ಸರಪಳಿಯಲ್ಲಿರೋ ಜನ ಬಹಳ ಮುಖ್ಯ ಇರುತ್ತೆ. ಸೊ ಜನ ತುಂಬಾ ಮೊಬೈಲೈಸೇಷನ್ ಆಲ್ಮೋಸ್ಟ್ ನಮಗೆ 25,000 ಜನ ನಮ್ಮ ಕಮಲಾಪುರ ತಾಲೂಕಿಗೆ ಮಾತ್ರ ಬೇಕಾಗುತ್ತೆ. ಸೊ ಎಲ್ಲ ಜನರಿಗೆ ಮನವಿ ಇದೆ, ನಾವು ಇದರಲ್ಲಿ ಮುಂದೆ ಬರುವ 15 ಸೆಪ್ಟೆಂಬರ್ ಈ ಸಂಡೇ ಬಿಟ್ಟು ನೆಕ್ಸ್ಟ್ ಸಂಡೇ ಬೆಳಗ್ಗೆ 8 ನಾವು ಸ್ವಂತ ಆಗಿ ವಾಲಂಟರಿ ಆಗಿ ಈ ಮಾನವ ಸರಪಳಿ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅಂತ ನಾನು ತಾಲೂಕಾ ಶಶಿ ಪಾಟೀಲ್, RJ32 ನ್ಯೂಸ್, ಕಮಲಾಪುರ.